ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆಯಾಗಿದೆ. 17 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಳೆದು ತೂಗಿ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದ್ದು ಹೊಸ ಮುಖಗಳಿಗೆ ಆದ್ಯತೆ ಸಿಕ್ಕಿದೆ. ಈ ಹೊಸಬರಲ್ಲಿ ಹೆಚ್ಚಿನವರು ರಾಜಕೀಯ ಕುಟುಂಬದ ಹಿನ್ನೆಲೆ ಉಳ್ಳಂಥವರು. ಗೆಲುವಿನ ಮಾನದಂಡದ ಸೂತ್ರದಡಿ ಸಚಿವರನ್ನ ಕಣಕ್ಕಿಳಿಸುವ ಹೈಕಮಾಂಡ್ನ ಯತ್ನ ಕೈಗೂಡಿಲ್ಲ. ಬದಲಿಗೆ ಸಚಿವರ ಮಕ್ಕಳು, ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಈ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವ ಹೊಣೆಯನ್ನು ಸಚಿವರ ಹೆಗಲಿಗೆ ಹಾಕಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಮತ್ತು ಬಳ್ಳಾರಿ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಅಂತಿಮ ಆಗ್ತಕ್ಕಂಥದ್ದು ಇನ್ನೂ ಕೂಡ ಬಾಕಿ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ಘೋಷಣೆಯಾಗಿದೆ. ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿದೆ ಅಂತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ನ ಎರಡನೇ ಪಟ್ಟಿಯಲ್ಲಿ ಚಿತ್ರದುರ್ಗದಿಂದ ಚಂದ್ರಪ್ಪ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಚಂದ್ರಪ್ಪ ಮಾಜಿ ಸಂಸದರು, ಈ ಬಾರಿ ಟಿಕೆಟ್ ಆಕಾಂಕ್ಷಿತರಾಗಿದ್ದರು. ಹಾಗಾಗಿ ಚಂದ್ರಪ್ಪ ಅವರ ಹೆಸರು ಈ ಹಿಂದೆನೂ ಕೂಡ ಕೇಳಿ ಬಂದಿತ್ತು. ಅದರಂತೆ ಅಂತಿಮವಾಗಿ ಚಂದ್ರಪ್ಪ ಅವರಿಗೆ ಮಣೆಯನ್ನು ಹಾಕಲಾಗಿದೆ. ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಕ್ಷೇತ್ರದಿಂದ, ಇವರು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ, ಶಾಮನೂರು ಕುಟುಂಬದ ಸೊಸೆ. ಇವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು, ಕೊಟ್ಟಿದ್ದಾರೆ. ಇನ್ನು ರಾಜಶೇಖರ್ ಹಿಟ್ನಾಳ್ ಕೊಪ್ಪಳದಿಂದ, ಇವರು ಬಸವರಾಜ ಹಿಟ್ನಾಳ್ ಏನಿದ್ದಾರೆ ಅವರ ಸಹೋದರ ರಾಜಶೇಖರ್ ಹಿಟ್ನಾಳ್, ಕೊಪ್ಪಳದಿಂದ ಅವರಿಗೆ ಟಿಕೆಟ್ ಸಿಕ್ಕಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸೌಮ್ಯ ರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಕಳೆದ ಬಾರಿ ಜಯನಗರ ಕ್ಷೇತ್ರದಿಂದ ಅಲ್ಪ ಮತಗಳಿಂದ ಸೋತಿದ್ರು. ಇನ್ನು ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಇವರಿಗೆ ಟಿಕೆಟ್ ಫೈನಲ್ ಆಗಿರ್ತಕ್ಕಂಥದ್ದು. ಅವರನ್ನು ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು. ಇನ್ನು ಕಲಬುರಗಿಯಿಂದ ರಾಧಾಕೃಷ್ಣ ದೊಡ್ಡಮನಿ ಅಂತ, ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿಗೆ ಟಿಕೆಟ್ ಸಿಕ್ಕಿದೆ. ದಕ್ಷಿಣ ಕನ್ನಡದಿಂದ ಪದ್ಮರಾಜ್, ಬಿಲ್ಲವ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಪದ್ಮರಾಜ್. ಈ ಎಲ್ಲ ಪಟ್ಟಿಯನ್ನು ಪಬ್ಲಿಕ್ ಟಿವಿ ಈ ಹಿಂದೆನೇ ಪ್ರಕಟ ಮಾಡಿತ್ತು. ಎಲ್ಲ ಸೇಮ್ ಟು ಸೇಮ್ ಇದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಕೆ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಖಾನ್ ಬೆಂಗಳೂರು ಸೆಂಟ್ರಲ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ PC ಮೋಹನ್ ವಿರುದ್ಧ. ಇನ್ನು ಮೈಸೂರಿನಿಂದ ಲಕ್ಷ್ಮಣ್ KPCC ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದರು. ಇವರು ಈಗ ಯದುವೀರ್ ಒಡೆಯರ್ ಅವರನ್ನು ಎದುರಿಸಬೇಕಾಗಿದೆ. ರಾಯಚೂರಿನಿಂದ ಅದು ST ಮೀಸಲು ಕ್ಷೇತ್ರ, ಕುಮಾರ್ ನಾಯ್ಕ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಮಾಜಿ IAS ಅಧಿಕಾರಿಯವರು ಕುಮಾರ್ ನಾಯ್ಕ್. ಇನ್ನು ಬಾಗಲಕೋಟೆಯಿಂದ ಸಂಯುಕ್ತ ಶಿವಾನಂದ ಪಾಟೀಲ್ ಅವರ ಹೆಸರು ಫೈನಲ್ ಆಗಿದೆ. ಸಚಿವ ಶಿವಾನಂದ ಪಾಟೀಲ್ ಅವರ ಮಗಳು. ತೀವ್ರ ವಿರೋಧ ಇತ್ತು ಇವರಿಗೆ ಟಿಕೆಟ್ ಕೊಡೋದಕ್ಕೆ. ಕಾಶಪ್ಪನವರ ಪತ್ನಿ ಕೊಡಬೇಕು ಅಂತಕ್ಕಂಥದ್ದಿತ್ತು, ಆದರೆ ಕೊಟ್ಟಿದ್ದಾರೆ. ಇನ್ನು ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಸಿಕ್ಕಿದೆ. ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಮಗಳು, ಕೊಟ್ಟಿದ್ದಾರೆ. ಇನ್ನು ಧಾರವಾಡದಿಂದ ವಿನೋದ್ ಅಸೂಟಿ, ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧೆ ಮಾಡಬೇಕಾಗಿರ್ತಕ್ಕಂಥದ್ದು ವಿನೋದ್ ಅಸೂಟಿ. ಇನ್ನು ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮಾಜಿ ಸಚಿವೆ ಅಂಜಲಿ ನಿಂಬಾಳ್ಕರ್. ಇಲ್ಲಿ ರಾಜೀವ್ ಗೌಡ ಬೆಂಗಳೂರು ಉತ್ತರದಿಂದ, ಇಲ್ಲೂ ಕೂಡ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇತ್ತು. ಕೊನೆಗೆ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಇನ್ನು ನಿರೀಕ್ಷೆಯಂತೆ ಉಡುಪಿ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗ್ಡೆ, JP ಹೆಗ್ಡೆ ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು. ಅವರಿಗೆ ಟಿಕೆಟನ್ನು ಫೈನಲ್ ಮಾಡಲಾಗಿದೆ. ಇದು ಕಾಂಗ್ರೆಸ್ನ ಎರಡನೇ ಪಟ್ಟಿ. ಇದರಲ್ಲಿ ಪ್ರಮುಖವಾಗಿ 4 ಕ್ಷೇತ್ರಗಳ ಟಿಕೆಟ್ ಇನ್ನೂ ಕೂಡ ಘೋಷಣೆಯಾಗಿಲ್ಲ. ಕೋಲಾರ, ಅದು ಮುನಿಯಪ್ಪ ಅವರ ಕುಟುಂಬಕ್ಕೆ ಕೊಡಬೇಕು ಅಂತ ಇತ್ತು. ಅಲ್ಲೂ ಕೂಡ ಸಾಕಷ್ಟು ಹಗ್ಗಜಗ್ಗಾಟ ನಡೀತಾ ಇದೆ ಅವರಿಗೆ ಮತ್ತು ರಮೇಶ್ ಕುಮಾರ್ ಬಣದ ನಡುವೆ. ಚಿಕ್ಕಬಳ್ಳಾಪುರದಿಂದ ಟಿಕೆಟ್ ಘೋಷಣೆಯಾಗಿಲ್ಲ. ಚಾಮರಾಜನಗರ ಮಹದೇವಪ್ಪನವರ ಪುತ್ರನಿಗೆ ಕೊಡಬೇಕಾ, ನಂಜುಂಡಸ್ವಾಮಿ ಕೊಡಬೇಕಾ, ಇನ್ನು ಕನ್ಫ್ಯೂಷನ್ನಲ್ಲಿದೆ. ಬಳ್ಳಾರಿ ನಾಗೇಂದ್ರ ಅವರು ತಮ್ಮ ಸಹೋದರನಿಗೆ ಟಿಕೆಟನ್ನು ಕೇಳಿದರು, ಬಟ್ ನಾಗೇಂದ್ರ ಅವರೇ ನಿಂತ್ಕೋಬೇಕು ಅಂತ ಕೆಲವರು ಹೇಳ್ತಾ ಇದ್ರು. ಹಾಗಾಗಿ ಅಲ್ಲಿ ಕೂಡ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ. ನಾಳೆ ಇದೆಲ್ಲದರ ಟಿಕೆಟ್ ಅಂದರೆ ಶುಕ್ರವಾರ ಶನಿವಾರದಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು 4 ಕ್ಷೇತ್ರ ಬಿಟ್ಟರೆ ಉಳಿದು 28ರಲ್ಲಿ 24 ಕ್ಷೇತ್ರಗಳಿಗೆ ಕಾಂಗ್ರೆಸ್ ತನ್ನ ಹುರಿಯಾಳುಗಳನ್ನು ಈಗಾಗಲೇ ನೇಮಕ ಮಾಡಿದೆ. ಇವರೆಲ್ಲರೂ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. BJP ಮತ್ತು JDS ಮೈತ್ರಿ ಅಭ್ಯರ್ಥಿಯ ವಿರುದ್ಧ ಸ್ಪರ್ಧೆ ಮಾಡಬೇಕಾಗಿರ್ತಕ್ಕಂಥದ್ದು ದೊಡ್ಡ ಸವಾಲಿದೆ ಇವರಿಗೆ. ಹಾಗೆ ನೋಡೋಕೆ ಹೋದರೆ ಯಾಕೆ ಅಂತಂದರೆ, ಒಂದು, ಆಡಳಿತಾರೂಢ ಪಕ್ಷವಾಗಿ ಕಾಂಗ್ರೆಸ್ಸು ಕನಿಷ್ಠ 20 ಸೀಟಲ್ಲಿ ಗೆಲ್ಲಿಲ್ಲ ಅಂತಂದರೆ ನಾವು ಜನರಿಗೆ ಮುಖ ತೋರ್ಸೋಕ್ಕಾಗಲ್ಲ ಅಂತ ರಾಜಣ್ಣ ಅವರು ಮೊನ್ನೆ ತಾನೇ ಒಂದು ಮಾತನ್ನು ಹೇಳಿದರು. ಹಾಗಾಗಿ ಶತಾಯಗತಾಯ 20 ಸೀಟು ಕರ್ನಾಟಕದಿಂದ ಗೆಲ್ಲೇಬೇಕು ಅಂತ ಕಾಂಗ್ರೆಸ್ನವರು ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು BJP ಅವರಂತೂ ಬಿಡಿ, ಅವ್ರು 28ಕ್ಕೆ 28 ಗೆಲ್ತೀವಿ ಅಂತಾರೆ. ಬೇಡ 25 ಆದರೂ ಗೆಲ್ಲಬೇಕು ಕಳೆದ ಬಾರಿ ಅಂತ ನಿರೀಕ್ಷೆ ಇದೆ. ಅವ್ರದ್ದು ಕೂಡ ಟಿಕೆಟ್ ಫೈನಲ್ ಆಗಬೇಕು. ಇವತ್ತು ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಎಲ್ಲವೂ ಕೂಡ ಒಂದು ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಯಾರ್ಯಾರು ಹುರಿಯಾಳುಗಳು ಅಂತಕ್ಕಂಥ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಹೆಚ್ಚು ಕಡಿಮೆ 24 ಕ್ಷೇತ್ರಗಳಿಗೆ ಈಗಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳು ಉಮೇದುವಾರರನ್ನು ಪ್ರಕಟ ಮಾಡಾಗಿದೆ. ಕಮ್ಮಿ 2 ಕಾನ್ಸ್ಟಿಟ್ಯೂನ್ಸಿ ಚರ್ಚೆಯೆಲ್ಲ ಮಾಡಿ ಮುಗಿಸಿದ್ದೀವಿ. 2 ಕಾನ್ಸ್ಟಿಟ್ಯೂನ್ಸಿ ಏನು ಕ್ಯಾಂಡಿಡೇಟ್ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀವಿ. ಇನ್ನು 2 ಕಾನ್ಸ್ಟಿಟ್ಯೂನ್ಸಿ ನಾಳೆ ವೀರಪ್ಪ ಇವರು ನಮ್ಮ ಜನರಲ್ ಸೆಕ್ರೆಟರಿ ಬಂದ ಮೇಲೆ ಕರೆದು ಮಾತಾಡ್ತೀವಿ. ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಮುಖಂಡರು,
ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು, ಹಿರಿಯರಾದಂಥ ಅಶೋಕ್ ಪಟ್ಟಣ್ ಅವರು, ಮಾಂತೇಶ್ ಕೌಸಲ್ಗಿ ಅವರು, ರಾಜು ಸೇಠ್ ಅವರು, ವಿಶ್ವಾಸ್ ವೈದ್ಯ ಅವರು, ಲಕ್ಷ್ಮಣ್ ಸವದಿ ಅವರು, ಪ್ರಕಾಶ್ ಹುಕ್ಕೇರಿ ಅವರು, ಪ್ರತಿಯೊಬ್ಬರು ಕೂಡ ಯುವಕರಿಗೆ ಈ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೆಸರನ್ನು ಪ್ರಸ್ತಾವನೆ ಮಾಡಿದರು. ಅದೇ ರೀತಿ ಖರ್ಗೆ ಸಾಹೇಬ್ರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಮತ್ತು ಅವರು ಪಕ್ಷ ನಮ್ಮ ಮೇಲೆ ಇಟ್ಟು ಏನು ಯುವಕರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ಬೆಳಗಾವಿಯಿಂದ ಆಗಲಿ ಚಿಕ್ಕೋಡಿಯಿಂದ ಆಗಲಿ 2 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರುವಂಥ ಕೆಲಸ ಮಾಡಿ. ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ಬೀದರ್ ಜಿಲ್ಲೆಯಲ್ಲೂ ಇವತ್ತು ಈಗಾಗಲೇ ಪ್ರಚಾರ ಪ್ರಾರಂಭ ಆಗಿದೆ. ಸಾಗರ್ ಖಂಡ್ರೆಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಿದ್ದಾರೆ. ಸಾಗರ್ ಖಂಡ್ರೆ ಇಸ್ ದ ವಾಯ್ಸ್ ಆಫ್ ಬೀದರ್ ಪೀಪಲ್. ಬೀದರ್ ಜನರ ಸೇವೆಗಾಗಿ 24/7 ಅವನು ಸಿದ್ಧನಾಗಿದ್ದಾನೆ. ಮತ್ತೆ ಇವತ್ತು ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡು ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಬೆಂಗಳೂರಿನಲ್ಲಿ ಲೋಕಸಭೆಯಲ್ಲಿ ಸಂಘರ್ಷ ಮಾಡಿ ಬೀದರ್ ಜಿಲ್ಲೆಯ ಜನತೆಯ ಏನೊಂದು ಕುಂದುಕೊರತೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಅದನ್ನು ಅರ್ಥ ಮಾಡಿಕೊಂಡು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅನ್ನುವಂಥ ವಿಶ್ವಾಸ ನನಗಿದೆ. ಪಕ್ಷದ ಹಿರಿಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಜನರು ನೋಡ್ಕೊಂಡು ಬರ್ತಿದ್ದಾರೆ. 5 ಗ್ಯಾರಂಟಿಗಳಿರ್ಬೋದು, ಮತ್ತು ಕೇಂದ್ರದಲ್ಲೂ ಸಹ ನಮ್ಮ ಇಂಡಿಯಾ ಅಲಯನ್ಸ್ ಬಂದೇ ಬರುತ್ತೆ. ನನ್ನನ್ನು 5 ವರ್ಷ ಜನ ನೋಡಿದ್ದಾರೆ, ಒಬ್ಬ ಜನಪ್ರತಿನಿಧಿಯಾಗಿ ಆಶೀರ್ವಾದ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಳೆ, ನೀನೇ ಬರಬೇಕು, ನಿನಗೆ ಆಶೀರ್ವಾದ ಮಾಡ್ತೀವಿ ಅಂತ ಎಲ್ಲಿ ಹೋದರೂ ಸಹ ಜನರು ನನಗೆ ಹೇಳ್ತಿದ್ದಾರೆ. ಸೊ ನಾನು ಸಹ ಎಲ್ರಿಗೂ ನಾನು ಅದೇ ಮನವಿ ಮಾಡ್ತೀನಿ. ಗೌರವಾನ್ವಿತ ಎಲ್ಲ ಶಾಸಕರು ನನಗೆ ಟಿಕೆಟ್ ಸಿಗುವಲ್ಲಿ ಒಂದೇ ಕುಟುಂಬದವರ ಹಾಗೆ ಒಟ್ಟೊಟ್ಟಿಗೆ ನನ್ನ ಹೆಸರನ್ನು ಚಿತ್ರದುರ್ಗದಿಂದ ಹಿಡಿದು ದೆಹಲಿಯವರೆಗೆ ಒಂದೇ ಹೆಸರನ್ನು ಕಳಿಸಿರೋ ಮುಖಾಂತರ ಇವತ್ತು ಒಂದೇ ಹೆಸರು ಆಯ್ಕೆಯಾಗಿ ನನಗೆ ಲಭಿಸಿದೆ. ಈ ಸಂದರ್ಭದಲ್ಲಿ ನನಗೆ ಸಿಕ್ಕಂಥ ಕಾಂಗ್ರೆಸ್ ಪಕ್ಷದ ಟಿಕೆಟು ಚಿತ್ರದುರ್ಗ ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಸಂದಂಥ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ.